So this beautiful pattern traditional wear ಜೊತೆಗೆ ಹಾಕೋ much, so you can see it's very still here full ಏನಾದ್ರು ಇಟ್ಕೋಬಹುದು. This is the Michael Kors. Hi, hello, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಶಿವಾನಿ. ಸೊ ನೀವು ಆಲ್ರೆಡಿ ಟೈಟಲ್ ನೋಡ್ದಂಗೆ ವಿ ವಿಲ್ ಜಸ್ಟ್ ಬಿ ಡೂಯಿಂಗ್ ಆರ್ ಬ್ಯಾಗ್ ಕಲೆಕ್ಷನ್ ಇವತ್ತು. ಸೊ ಜಾಸ್ತಿ ಬ್ಯಾಗ್ಸ್ ಅಂತ ಏನಿಲ್ಲ, ಬಟ್ ಐ ಹ್ಯಾವ್ ಲೈಕ್ ಬ್ಯಾಗ್ಸ್ ಸ್ವಲ್ಪ ಅಲ್ಲೂ ಇಲ್ಲೂ ನಾನು ಕಲೆಕ್ಟ್ ಮಾಡ್ಕೊಂಡಿರೋದು ಆ್ಯಂಡ್ ಐ ಲವ್ ದೆಮ್. ಆ್ಯಂಡ್ ನಾನು ತುಂಬ ಬ್ಯಾಗ್ಸ್ನ ಯೂಸ್ ಮಾಡ್ತೀನಿ. ಸೊ ನನ್ನ ಹತ್ರ ಎಷ್ಟು ಬ್ಯಾಗ್ಸ್ ಇದ್ರು ಐ ಆಲ್ವೇಸ್ ಹ್ಯಾವ್ ದಟ್ ನನಗೆ ಇದು ಸಾಲ್ತಲ್ಲ, ನನಗೆ ಇನ್ನೂ ಬೇಕು ಆ್ಯಂಡ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಆ್ಯಕ್ಚುಲಿ ಹುಚ್ಚು ನನಗೆ ನಮ್ಮ ಅಮ್ಮಯಿಂದಾನೇ ಬಂದಿರ್ಬೋದು, ಬಿಕಾಸ್ ಅವ್ರಿಗೂ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಸೊ ಅವ್ರು ಕಲೆಕ್ಟ್ ಮಾಡಿರೋದು ಅಲ್ಲೂ ಇಲ್ಲೂ ನಾನು ತಗೊಂಡಿರೋದು ಇದೆಲ್ಲ ಸೇರಿಸಿ ಟುಡೇ ವಿಲ್ ಜಸ್ಟ್ ಡೂ ಮೈ ಬ್ಯಾಗ್ ಕಲೆಕ್ಷನ್. ಸೊ ಮೋಸ್ಟ್ ಆಫ್ ದ ಬ್ಯಾಗ್ಸ್ಗೆ ನನ್ನ ಹತ್ರ ಲಿಂಕ್ಸ್ ಇರೋದಿಲ್ಲ, ಬಿಕಾಸ್ ತುಂಬ ಹಳೆಯದ್ರಿಂದ ಕಲೆಕ್ಟ್ ಮಾಡಿರೋ ಬ್ಯಾಗ್ಸ್ ಇದು. ಆ್ಯಂಡ್ ಆಲ್ಸೋ ಕೆಲವೊಂದು ಅಬ್ರಾಡಿಂದ ತಂದಿರೋದು ಇದೆ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎರಡು. ಸೊ ಅದರಿಂದ ನನ್ನ ಹತ್ರ ಲಿಂಕ್ಸ್ ಅಂತೂ ನಿಮ್ಗೆ ಅಷ್ಟೊಂದು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಬಟ್ ಯಾವುದಕ್ಕಾದ್ರೂ ಸಿಕ್ಕಿದ್ರೆ ಅವ್ರ ಸಿಮಿಲರ್ ಪ್ರಾಡಕ್ಟ್ಸ್ ಏನಾದರೂ ನನಗೆ ಆನ್ಲೈನಲ್ಲಿ ಸಿಕ್ಕಿದ್ರೆ ಐ ಶೋರ್ಲಿ ಪ್ರೊವೈಡ್ ದ ಲಿಂಕ್ಸ್ ನಿಮಗೆ. ಫಸ್ಟ್ ನಾವು ನಮ್ಮ ಎಥ್ನಿಕ್ ಕಲೆಕ್ಷನಿಂದ ಸ್ಟಾರ್ಟ್ ಮಾಡೋಣ. ಸಮಥಿಂಗ್ ದಟ್ ಯು ಕ್ಯಾನ್ ಕ್ಯಾರಿ ಆನ್ ಕುರ್ತಾಸ್ ಆರ್ ಯೂಶ್ವಲಿ ಸ್ಯಾರೀಸ್, ರಿಸೆಪ್ಷನ್ ವೇರ್ ಹಂಗೆ ಯೂಸ್ ಮಾಡೋದು, ಪರ್ಸಸ್ ಅಥವಾ ಬ್ಯಾಗ್ಸಿಂದ ನಾವು ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಒನ್ ಇಸ್ ದಿಸ್. So this looks so beautiful on any sarees or certain lehengas, traditional look irodadre. So it has this beautiful work ನೀವು ನೋಡೋದಾದ್ರೆ. It has those mirrors and ಇದೆಲ್ಲ ಥ್ರೆಡ್ ಆ್ಯಂಡ್ ಇದೆಲ್ಲ ಬೀಡ್ಸ್. ಹಾನೆಸ್ಟ್ಲಿ ಇದು ಎಷ್ಟು ಹಳೇದು ಅಂತ ಕೂಡ ನನಗೆ ನೆನಪಿಲ್ಲ. ಆಟ್ ಲೀಸ್ಟ್ 8-9 ಇಯರ್ಸ್ ಈಸಿಲಿ ಅಷ್ಟು ಹಳೇದಿರುತ್ತೆ. ಬಟ್ ಒನ್ ಬೀಟ್ ಕೂಡ ಅಷ್ಟೊಂದು ಹಾಳು ಆಗಿದ್ದೇ ಇಲ್ಲ. ಆ್ಯಂಡ್ ಇಟ್ ಇಸ್ ಸ್ಟಿಲ್ ಫಂಕ್ಷನಲ್ ಆ್ಯಂಡ್ ಇನ್ನೂ ಯೂಸ್ ಮಾಡ್ತೀವಿ. ಸೊ ಕ್ವಾಲಿಟಿ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಐ ಥಿಂಕ್ ದಟ್ಸ್ ಲೈಕ್ ಅ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಸೊ ಇಟ್ ಹ್ಯಾಸ್ ದೀಸ್ 2 buttons. And ಇಲ್ಲಿ ನೋಡಿದ್ರೆ there is space ನೀವು ಏನಾದರೂ ಇಟ್ಕೊಳಕ್ಕೆ, and there's a zip and there is a zip here. So wallet, house keys ಅದೆಲ್ಲ ಆರಾಮಾಗಿ ಹಿಡಿಸುತ್ತೆ if you have to carry. It is not like ಬರೀ ಶೋಕಿಗೆ ನೀವು ತಗೊಂಡು ಹೋಗ್ತಿದ್ದೀರಾ ಅನ್ನೋ ಥರನೂ ಇಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಪರ್ಸ್ ಆ್ಯಂಡ್ ಐ ರಿಯಲಿ ಲವ್ ಇಟ್. ಆ್ಯಂಡ್ ಇದು ತುಂಬ ನಾನಲ್ಲ, ಬಟ್ ಮಮ್ಮಿ ತುಂಬ ಯೂಸ್ ಮಾಡ್ತಾರೆ. ಆ್ಯಂಡ್ ಅವರು ಆಲ್ಮೋಸ್ಟ್ ಲೈಕ್ ಮೆನಿ ಔಟ್ಫಿಟ್ಸ್ ಜೊತೆಗೆ ಇದು ಹೋಗುತ್ತೆ ಅವರಿಗೆ, ಸೀರಿಯಲ್ ಜೊತೆ ಎಲ್ಲ. ಸೊ ಎಸ್, ದಿಸ್ ಇಸ್ ದ ಫಸ್ಟ್ ಒನ್. ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಪ್ಯಾಟರ್ನ್. I really love this. ಸೊ ಒಂಥರ ಕ್ಯೂಟ್ ಆಗಿರುತ್ತೆ. ಬಟ್ ಇದ್ರಲ್ಲಿ ನೀವು ತುಂಬ ಏನಾದರೂ ಹಿಡ್ಕೋಬೋದು ಅಂತ ಏನೂ ಇಲ್ಲ. ಬಟ್ ಸ್ವಲ್ಪ ಬೇಸಿಕ್ ಇಟ್ಕೊಳಕ್ಕಾಗುತ್ತೆ, ಒಂಚೂರು ಕ್ಯಾಶ್ ಹಂಗು ಹಿಂಗು. ಆ್ಯಂಡ್ ಫೋನ್ ಕೈಯಲ್ಲೇ ಇಟ್ಕೋಬೇಕಾಗುತ್ತೆ ಮೋಸ್ಟ್ಲಿ, ಬಿಕಾಸ್ ಇದರಲ್ಲಿ ಏನು ಅಷ್ಟೊಂದು ಫಿಟ್ ಆಗಲ್ಲ. ಬಟ್ ದ ಬ್ಯೂಟಿ ಇಸ್ ಇಟ್ ಹ್ಯಾಸ್ ದಿಸ್ ಸ್ಮಾಲ್ ಡೀಟೇಲಿಂಗ್. ಸೊ ಇಲ್ಲೇನಾದರೂ ಕಾಯಿನ್ಸ್ ಅಥವಾ ಹೌಸ್ ಕೀ ಆ ಥರ ಏನಾದರೂ ಹಾಕೋಬೋದು. ಆ್ಯಂಡ್ ವೆನ್ ಯು ಓಪನ್ ಇಟ್, so it has only this one compartment and chick compartment. I hope ಎಲ್ಲಿ ಎಕ್ಸಾಕ್ಟ್ಲಿ ತಗೋಣ ಅಂತ ನನಗೆ ನೆನಪಿಲ್ಲ. ನನಗೆ ಏನಾದರೂ ನೆನಪಲ್ಲ, ನಾನು ಟೆಕ್ಸ್ಟ್ ಎಲ್ಲಾದರೂ ಡ್ರಾಪ್ ಮಾಡ್ತೀನಿ. I'll ask mom and drop it. But look at this. This is super pretty. So yeah, ಹಿಂಗೆ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಐ ಲವ್ ಇಟ್. ಐ ಲವ್ ಆಲ್ ಮೈ ಬ್ಯಾಗ್ಸ್. ಬಟ್ ಲವ್ ಇಟ್ ಅಂತ ಒಂದು ಸುಮಾರು ಸತಿ ಹೇಳ್ಬೋದು ಈ ವಿಡಿಯೋಲಿ. ಜಸ್ಟ್ ಬೇರ್ ವಿತ್ ಮೀ ಗೈಸ್. ಸೊ ಅದಾದಮೇಲೆ we can never go wrong with these potlies. So again, idu traditional wear jotege hakonake. They are also extremely cute. ಈ details ನೋಡಿ ನೀವು, these are like embroidered. I love it. And we have this golden color really. So whenever you're wearing a saree ಅಥವಾ ಆ ಥರ ಎಲ್ಲ ಹಾಕೊಂಡಾಗ ಸಖತ್ತಾಗಿ ಕಾಣುತ್ತೆ. ಸೊ ಅಗೇನ್ ಪೋಟ್ಲೀಸ್ದು ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಯು ಕ್ಯಾನ್ ಸ್ಟಫ್ ಇಟ್ ಅಪ್. ಸೊ ನೀವು ಎಷ್ಟು ಹಾಕಿದ್ರೂ ಪರವಾಗಿಲ್ಲ. ಆ್ಯಂಡ್ ಲೇಟರ್ ನೀವು ಚೂರು ಸ್ಪೇಸ್ ಕಂಜೆಸ್ಟೆಡ್ ಆದರೆ ಹಿಂಗೇನೋ ಕ್ಯಾರಿ ಮಾಡ್ಬೋದು. ಇಟ್ ಲುಕ್ಸ್ ಬ್ಯೂಟಿಫುಲ್. ಸೊ ಎಸ್, ದಿಸ್ ಇಸ್ ಆರ್ ನೆಕ್ಸ್ಟ್ ಬ್ಯಾಗ್. ಸೊ ಇದಾದಮೇಲೆ ಇದೇ ವರ್ಕಲ್ಲಿ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಮಿರರ್ ಎಂಬ್ರಾಯ್ಡ್ರಿ ಥಿಂಗ್ ಇನ್ ರೆಡ್. ಐ ಆಮ್ ಪ್ರಿಟಿ ಶೋರ್ ದಟ್ ಇದೆಲ್ಲ ನಾನು ಒಂದೇ ಹತ್ರ ತಗೊಂಡಿರ್ತೀನಿ. ಇದು ಆ್ಯಂಡ್ ಇದು ಐ ಥಿಂಕ್ ಮಮ್ಮ ತಂದಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಆಫ್ ದೆಮ್ ಆರ್ ಐ ಥಿಂಕ್ ಲೈಕ್ ಆಲ್ಮೋಸ್ಟ್ ಎಲ್ಲನೂ ಬೇರೆ ಬೇರೆ ಕಲರ್. ದಿಸ್ ಇಸ್ ಲೈಕ್ ಬ್ಲೂ, ದಿಸ್ ಇಸ್ ಗ್ರೀನ್ ಆ್ಯಂಡ್ ದಿಸ್ ಇಸ್ ರೆಡ್. And can you guys see, if ಮೂರಲ್ಲಿ this is my favorite. It can never go old. And ತುಂಬ ಜನ ನಾನು ಎಲ್ಲಾದರೂ ಮದುವೆ ಕ್ಯಾರಿ ಮಾಡುವಾಗ ಕೂಡ ತುಂಬ ಕೇಳ್ತಾರೆ ಇದನ್ನು. I love this. I just love this. And this is quite spacious. It's not like that emerald green one where ನೀವು ತುಂಬ ಹಿಡ್ಕೊಳಕ್ಕಾಗಲ್ಲ. ಬಟ್ ಇದರಲ್ಲಿ ನಿಮಗೆ ಸುಮಾರು ಕಂಪಾರ್ಟ್ಮೆಂಟ್ಸ್ ಇದೆ. ಲೈಕ್ ಇಲ್ಲಿ, and you have these zips, you can stuff it in.
ಇಟ್ ಇಸ್ ಸೋ ಬ್ಯೂಟಿಫುಲ್. ನಾನು ರೀಸೆಂಟಾಗಿ ಇದನ್ನ ಗರ್ಬಾ ನೈಟ್ಸ್ಗೆಲ್ಲ ಕ್ಯಾರಿ ಮಾಡಿದ್ದೆ ಬಿಕಾಸ್ ಐ ಹ್ಯಾಡ್ ದಿಸ್ ಔಟ್ಫಿಟ್. ನಂದು ಒಂದು ಗರ್ಬಾ ಔಟ್ಫಿಟ್ ರಾಜಸ್ಥಾನಿಂದ ತಂದಿದ್ದಿತ್ತು. ಸೊ ಅದನ್ನು ಆ್ಯಂಡ್ ಐ ಪೇರ್ಡ್ ಇಟ್ ಅಪ್ ವಿತ್ ದಿಸ್ ಆ್ಯಂಡ್ ಓ ಮೈ ಗಾಡ್ ಇಟ್ ಲುಕ್ಡ್ ಸೋ ನೈಸ್. ಸೊ ಎಸ್, ಅಗೇನ್ ದಿಸ್ ಇಸ್ ದಿಸ್ ಕ್ಯೂಟ್ ಬ್ಯಾಗ್. ಸೊ ಇದಾದ್ಮೇಲೆ ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಟ್ರೆಡಿಷನಲ್ ಅಥವಾ ಮ್ಯಾರೇಜ್ ಕ್ಯಾರಿ ಮಾಡೋದು, ದಿಸ್ ಇಸ್ ಅನ್ ಅದರ್ ಪರ್ಸ್ ದಟ್ ಐ ಓನ್. ಕೆನ್ ಯು ಸಿ ಇದು ಎಷ್ಟು ಸ್ಪಾರ್ಕ್ಲಿ ಇದೆ. ಸೊ ಹಿಂದ್ಗಡೆ ಫುಲ್ ಈ ಥರ ಪಾರ್ಟ್ ಇದೆ. ಓ ಮೈ ಗಾಡ್. ಸೊ ದ ಸ್ಟೋರಿ ಬಿಹೈಂಡ್ ದಿಸ್ ವಾಲೆಟ್ ಇಸ್ ದ್ಯಾಟ್ ನಮ್ಮ ಮನೆ ಹತ್ರ ಒಂದು ಎಕ್ಸಿಬಿಷನ್ ಇರುತ್ತೆ. ಸೊ ಯೂಶ್ವಲಿ ಹಾಕ್ತಿರ್ತಾರೆ. ಸೊ ನಾವು ಮೊದಲು ನಾನು ನಮ್ಮಮ್ಮ ಆ್ಯಂಡ್ ನಮ್ಮಮ್ಮ ಫ್ರೆಂಡ್ ಜೊತೆಗೇನೋ ಹೋಗಬೇಕಾದ್ರೆ ವಿ ವೆಂಟ್. ಅಲ್ಲಿ ಸುಮಾರು ನೋಡ್ತಿರ್ಬೇಕಾದ್ರೆ ದಿಸ್ ಕಾಟ್ ಅ ರೈಸ್ ಆ್ಯಂಡ್ ನಾವೇನು ಅನ್ಕೊಂಡ್ವಿ ಅಂತ ಅಂದರೆ ಇದು ಎಕ್ಸಿಬಿಷನಲ್ಲಿ ಅಲ್ವಾ ಆ್ಯಂಡ್ ಇಷ್ಟೊಂದು ಬೀಡ್ಸ್ ವರ್ಕ್ ಇದೆ ಬಿಕಾಸ್ ಕಂಪ್ಲೀಟ್ಲಿ ಬೀಡ್ಸ್ ವರ್ಕ್ ಇದೆ. ಆ ಟೈಮಲ್ಲಿ ಚೂರು ಎಕ್ಸ್ಪೆನ್ಸಿವ್ ಇದ್ರೂ ವಿ ಥಾಟ್ ಐ ಥಿಂಕ್ ಇಟ್ಸ್ ನಾಟ್ ಲೈಕ್ ಅ ಬ್ರ್ಯಾಂಡೆಡ್ ಥಿಂಗ್. ಸೊ ಪ್ರಾಬಬ್ಲಿ ಕಿತ್ಕೊಂಡು ಬರತ್ತೇನೋ ಆ್ಯಂಡ್ ಕಿತ್ಕೊಂಡು ಬಂದರೆ ಯೂಸ್ ಇಲ್ಲ ಆ್ಯಂಡ್ ಈ ಬೀಡ್ಸ್ ಎಲ್ಲ ಉದ್ರೋಗತ್ತೇನೋ ಅಂತ ಅಂದ್ಕೊಂಡ್ವಿ. ಅಗ್ಯಾನ್ ಇಟ್ಸ್ ಬೀನ್ ಆರಾಮ್ಸೆ ಒಂದು 8 yearsವರೆಗೂ ಅಂತೂ ಆಗಿರುತ್ತೆ. ಒನ್ ಬೀಡ್, ಒನ್ ಥ್ರೆಡ್ ಹೊರಗೆ ಬಂದಿಲ್ಲ. ಆ್ಯಂಡ್ ತುಂಬಾ ಯೂಸ್ ಮಾಡಿದ್ದೀವಿ. ಸಿಲ್ಕ್ ಸ್ಯಾರೀಸ್ ಜೊತೆ ರಿಸೆಪ್ಷನ್ಗಂತೂ ದಿಸ್ ಇಸ್ ಲೈಕ್ ಅ ಗೋ ಟು ನಮಗೆ. ಸೊ ಇದನ್ನ ಜಸ್ಟ್ ಹಿಂಗೆ ಕ್ಯಾರಿ ಮಾಡಿದ್ರೆ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೊ ಅಷ್ಟೊಂದು ಯೂಸ್ ಮಾಡಿದ್ದೀವಿ ಆ್ಯಂಡ್ ಏನೂ ಆಗಿಲ್ಲ. ಸೊ ಹ್ಯಾವಿಂಗ್ ಈ ಥರ ಒಂದು ಸ್ಟೇಟ್ಮೆಂಟ್, ಇವಾಗ ನೀವು ಫುಲ್ ಸಿಂಪಲ್ ಸ್ಯಾರಿ ಆ್ಯಂಡ್ ಸಿಂಪಲ್ ಬ್ಲೌಸ್ ವರ್ಕ್ ಹಾಕಿಸ್ಕೊಂಡು ಇದೊಂದು ನೀವು ಕ್ಯಾರಿ ಮಾಡಿದ್ರು ಯುವರ್ ಹೋಲ್ ಲುಕ್ ವಿಲ್ ಹೈಲೈಟ್. ಸೊ ಸಖತ್ತಾಗಿ ಕಾಣುತ್ತಿದ್ದು. ಸೊ ದಿಸ್ ಇಸ್ ಅನ್ ಅದರ್ ಪರ್ಸ್ ಆ್ಯಂಡ್ ಅಗೇನ್ ಇದು ಮಮ್ಮಿನೇ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಮ್ಯಾರೇಜಸ್ ಎಲ್ಲ ಅಷ್ಟು ಯೂಸ್ ಮಾಡಲ್ಲ. ಐಮ್ ಜಸ್ಟ್ ಲೈಕ್ ನನ್ನ ಲೆಹಂಗಾಸ್ ಎಲ್ಲ ಎತ್ಕೊಂಡು ಓಡಾಡೋಕ್ಕೆ ಟೈಮ್ ಆಗುತ್ತೆ ಅಫ್ಕೋರ್ಸ್, ಬಟ್ ಮಮ್ಮ ಯೂಸಸ್ ಇಟ್ ಆ್ಯಂಡ್ ಶಿ ಲವ್ಸ್ ಇಟ್. ಸೊ ನಮ್ಮದು ಟ್ರೆಡಿಷ್ನಲ್ ಆದರೆ ವಿಲ್ ಟಾಕ್ ಅಬೌಟ್ ವೆಸ್ಟರ್ನ್. ಸೊ ನಾನು ವಾಲೆಟ್ಸ್ ಐ ಡೂ ಕ್ಯಾರಿ ವಾಲೆಟ್ಸ್, ಒಂದಿಲ್ಲ ಬಟ್ ಐವ್ ಪುಟ್ ಇಟ್ ಇನ್ ಮೈ ಬ್ಯಾಗ್. ಬಟ್ ದಿಸ್ ಇಸ್ ಅಗೇನ್ ದಿಸ್ ಎಮರಲ್ಡ್ ಗ್ರೀನ್ ಕಲರ್ ಒನ್ ಆ್ಯಂಡ್ ಇದು ಜಪಾನಿಂದ ಆ್ಯಂಡ್ ದಿಸ್ ಇಸ್ ಲೈಕ್ ರಿಯಲಿ ನೈಸ್. ಅಂದರೆ ವೆನ್ ಯು ಸಿ ಇದು ಮುಟ್ಟು ನೋಡುವಾಗೆಲ್ಲ ಆ್ಯಂಡ್ ದ ಲೆದರ್ ಆ್ಯಂಡ್ ಆಲ್ ಇಸ್ ಸೋ ನೈಸ್. ಸೊ ದಿಸ್ ಇಸ್ ಅನ್ ಅದರ್ ಒನ್. ಇದು ಸುಮ್ಮನೆ ಹಾಗೆ ಹೊರಗೆ ಹೋಗಬೇಕಾದ್ರೆ ಕ್ಯಾರಿ ಮಾಡೋಕ್ಕೆ ಅಥವಾ ನೀವು ಎಲ್ಲೋ ನಾರ್ಮಲ್ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀರಾ, ಯು ಜಸ್ಟ್ ನೀಡ್ ಟು ಪುಟ್ ಸಮಥಿಂಗ್ ಆರ್ ಪುಟ್ ಯುವರ್ ವಾಲೆಟ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಇದೆಲ್ಲ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡಿದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಕಂಪಾರ್ಟ್ಮೆಂಟ್ಸ್. ಯು ಕ್ಯಾನ್ ಸಿ ಇಲ್ಲಿ there is this cash and card compartments and ಇಲ್ಲೊಂದು compartment, ಇಲ್ಲೊಂದು, and you have a zip. Okay, you have a zip really, and again a lot of compartment. So very 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 functional and too pretty. So again ಇದನ್ನ ಅಂತೂ ನಾನು ತುಂಬಾನೇ ಯೂಸ್ ಮಾಡ್ತೀನಿ and nothing has happened, so I love it. So next we'll talk about the party wear one. This is a clutch, so you can see it's very classy and ಇದು US ಇಂದ ಡ್ಯೂನ್ ಲಂಡನ್ ಅಂತ. ಇದು ನನಗೆ ಪ್ರಾಬ್ಲಮ್ ಏನೋ ಗೊತ್ತಾ ಗೈಸ್, ದೇರ್ ವಾಸ್ ಅನ್ ಅದರ್ ಬ್ಯಾಗ್, ನಂದು ತಂದಿದ್ದು ಲೆದರ್ ಬ್ಯಾಗ್. ಒಂದ್ಸತಿ ನಾನು ಯಾವುದೋ ವೆಕೇಶನ್ಗೆ ತಗೊಳೋದೆ ಆ್ಯಂಡ್ ಕಂಪ್ಲೀಟ್ಲಿ ಹಾಳಾಯಿತು. ದ ಜಿಪ್ಸ್ ಆರ್ ರಿಯಲಿ ನೈಸ್ ಬಟ್ ದ ಲೆದರ್ ಫುಲ್ ವೇರ್ ಔಟ್ ಆಯಿತು. ಐ ಥಿಂಕ್ ಐ ಮೇಂಟೈನ್ಡ್ ಇಟ್ ರಾಂಗ್. ಪ್ರಾಬಬ್ಲಿ ನಾನು ಸರಿಯಾಗಿ ಅದನ್ನ ಮೇಂಟೈನ್ ಮಾಡಲಿಲ್ವೇನೋ, ಸೊ ಅದಕ್ಕೆ ಹಾಳಾಗಿರಬೇಕು. ಬಟ್ ಅಗೇನ್ ದಿಸ್ ಇಸ್ ಸೋ ಪ್ರಿಟಿ. ಐ ಥಿಂಕ್ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಬಿಕಾಸ್ ಐ ಡೋಂಟ್ ನೋ ಯಾಕೆ ಅಂತ. ಐ ಯೂಸ್ ದಿಸ್ ಆನ್ ನ್ಯೂ ಇಯರ್. I remember last time ನಾನು ನ್ಯೂ ಇಯರ್ ಟೈಮಲ್ಲೇ ಯೂಸ್ ಮಾಡಿರೋದು. ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಸ್ಲಿಂಗ್, ಇಫ್ ಯು ಕ್ಯಾನ್ ಸಿ ಇಟ್ ಹ್ಯಾಸ್ ದಿಸ್ ಗೋಲ್ಡನ್ ಕಲರ್ ಸ್ಲಿಂಗ್. ಸೊ ತುಂಬ ಸ್ಲೀಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇಟ್ ಇಸ್ ಪ್ರಿಟಿ ಸ್ಪೇಷಿಯಸ್. ಇಫ್ ಯು ಗೈಸ್ ಕ್ಯಾನ್ ಸಿ, ಐ ಥಿಂಕ್ ಇದರದೇ ಕಾರ್ಡ್ ಇದೆಯೇನೋ. ಓಕೆ, ನೋ, ಸಮ್ ಶಾಪಿಂಗ್ದು ವೋಚರ್ ಇದೆ, ಬಟ್ ಎನಿವೇಸ್. ಸೊ ಈ ಥರ ಇದೆ ಆ್ಯಂಡ್ ಏನು ಕಂಪಾರ್ಟ್ಮೆಂಟ್ಸ್ ಇಲ್ಲ. ಇಲ್ಲಿ ಕಾಯಿನ್ ಪರ್ಸ್ ಥರ ಕೊಟ್ಟಿದ್ದಾರೆ, ಇಫ್ ಯು ಗೈಸ್ ಕ್ಯಾನ್ ಸಿ. ಆ್ಯಂಡ್ ಈ ಥರ ಇದೆ. So and it just closes like this and you can just oh sorry, chain sikkakondidae, 1 second. Okay, it just closes like this and bekagvaga you can just open it up hinge. It looks fab. I love it. I have to really use this more. But the problem is that ನೀವು ಇಲ್ಲಿ ನೋಡ್ದಂಗೆ ನಂಗೆ ಲೆದರ್ ಮತ್ತೆ ಇಲ್ಲಿಂದ ಕಿತ್ಕೊಂಡ್ಬರ್ತಿದೆ. ಐ ಡೋಂಟ್ ನೋ ವಾಟ್ ರಾಂಗ್ ಐಮ್ ಡೂಯಿಂಗ್. ನಿಮ್ಗೆ ಯಾರಿಗಾದ್ರೂ ಇದನ್ನ ಹೆಂಗೆ ಮೇಂಟೈನ್ ಮಾಡಬೇಕು ಈ ಕ್ಲೈಮೇಟ್ಸ್ಗಳಂತೆಲ್ಲ ಗೊತ್ತಿದ್ರೆ ಪ್ಲೀಸ್ ಡೂ ಕಮೆಂಟ್ ಬಿಲೋ ಸೊ ದಟ್ ಫ್ಯೂ ಆಫ್ ಮೈ ಬ್ಯಾಗ್ಸ್ ವಿಲ್ ಬಿ ಸೇವ್ಡ್. ಬಟ್ ಯಾ, ದಟ್ ಈಸ್ ಅಬೌಟ್ ಇಟ್. ಸ್ಯಾಡ್ ಬಟ್ ಐ ಲವ್ ಇಟ್, ಟೂ ಪ್ರಿಟಿ. ಆ್ಯಂಡ್ ದ ಪ್ರಿಂಟ್ ನೀವು ನೋಡಿದ್ರೆ it has like a broader checks to a slighter checks.
animal print checks alla idu almost, but yeah, something like that. It looks too pretty and I love it. So we're doing reds. So the sling bag. So again ಈ ಬ್ಯಾಗ್ US ಇಂದ ಬಂದಂಗೆ ಇದು ಅಲ್ಲಿಂದಾನೆ. ಸೊ ಅಟ್ ದ ಸೇಮ್ ಟೈಮೇ ಬಂದಿದ್ದು. ಅಫ್ಕೋರ್ಸ್ ಆಲ್ ರೆಡ್ಸ್ ಆಗಿದೆ ವಿತೌಟ್ ರಿಯಲೈಸಿಂಗ್, ಬಟ್ ಯಾ. So we have this adjustable string ide idrali. So you can just put it depending on the length, and you have these holes here. So il hakobodu ee belt na. You can adjust it nim length ಎಷ್ಟು ಬೇಕು ಅಂತ. So we have a sling. And also the best part is, this is, I know you can't carry just like this ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, but you can remove this. ಇಲ್ಲಿ I think you guys can't see. Okay. ಇಲ್ಲಿ ತರ ರಿಮೂವ್ ಮಾಡ್ಕೋಬಹುದು ಇದನ್ನ. So you can just remove it, ಎತ್ತಿಡ್ಬೋದು it separate ಆಗಿ, and then whenever you want you can fix it because these are supposed to be maintained well. So ಅದರ ಜೊತೆ I had another sling bag ಅದು ಹಾಳಾಯ್ತು, and I have a couple of others, but ಚೆನ್ನಾಗಿರೋದೇ ನಾನು ಇವಾಗ ಈ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. So it has ಇಲ್ಲೊಂದು like zip compartment. Honestly idu tumba spacious, guys. Like you can easily carry it. Nan yav vacation hodru, when you don't want to carry a backpack and ಸ್ವಲ್ಪ ಕಡಿಮೆ items ಇದೆ ಅಂತ ಹೇಳುವಾಗ, you can just put everything into this. This really fits it. ಆರಾಮಾಗಿ ತುಂಬಾನೇ ಇಡ್ಸುತ್ತೆ. You can see this is pretty huge. And ಒಳಗಡೆ you have these compartments. ಈ ತರ compartments ಇದೆ, ಎರಡಿದೆ, ಇಲ್ಲೊಂದು, and we have this zip too. ಈ zip ಕೂಡ ಇದೆ. So this is very spacious and very very useful. So definitely it's like one sling bag ಈ ತರ ಒಬ್ರ ಹತ್ರ like at least any color, ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ನೀವು ಜಾಸ್ತಿ ಯೂಸ್ ಮಾಡೋದು ಇರೋದಂತೂ is like a mandatory thing. So yes, I would highly recommend to have one perfect sling bag in your bag collection. ಅದನ್ನ ಬಿಟ್ರೆ ಇತ್ತೀಚೆಗೆ ಸಿಂಪಲ್ ಆಗಿ ಎಕ್ಸ್ಪೆನ್ಸಿವ್ ಇಲ್ದಿದ್ರು ತುಂಬಾ ಯೂಸ್ ಮಾಡ್ತಿರೋದಂದ್ರೆ ದಿಸ್ ಜಸ್ಟ್ ಪ್ಲೇನ್ ಬ್ಲ್ಯಾಕ್ ಬ್ಯಾಗ್. ಐ ರಿಮೆಂಬರ್ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ, ಆ್ಯಂಡ್ ಮಾಲ್ ಆಫ್ ಏಷ್ಯಾಗೆ ಹೋಗ್ತಿರ್ಬೇಕಾದ್ರೆ ರ್ಯಾಂಡಮ್ಲಿ ಎಲ್ಲ ಸ್ಟೋರ್ಸು ನೋಡ್ತಾ ವಿ ಜಸ್ಟ್ ಎಂಟರ್ಡ್ ಮ್ಯಾಕ್ಸ್. ಆ್ಯಂಡ್ ಹಾನೆಸ್ಟ್ಲಿ ಎಲ್ಲ ಸ್ಟೋರ್ಸ್ಗಿಂತ ಮೈ ಮಾಮ್ ಸಾಲಿಸ್ ಅಂಡ್ ಶೀಸ್ ಲೈಕ್ ನನಗೆ ಆ್ಯಕ್ಚುಲಿ ಪ್ರಿಟಿ ಅನಿಸ್ತಿದೆ, ನಂಗೆ ಬೇಕು. ಶಿ ಜಸ್ಟ್ ಟುಕ್ ಇಟ್. ಆ ಟೈಮಲ್ಲಿ ಐ ಥಾಟ್ ಓಕೆ ಏನೋ ಕೇಳ್ತಿದ್ರೆ, ಬಿಕಾಸ್ ನಮ್ಮ ಅಮ್ಮಗೆ ಬ್ಯಾಗ್ಸ್ ತುಂಬ ಇಷ್ಟ, ತಗೊಂಡ್ರು. ಬಟ್ ಐ ಡೆಂಟ್ ಥಿಂಕ್ ಅವ್ರು ಇಷ್ಟೊಂದು ಯೂಸ್ ಮಾಡ್ತಾರೆ ಅಂತ. ಇವಾಗ ಇವೆಲ್ಲ ಇದ್ರು ಆಮ್ ಲೈಕ್ ಒಂದೊಂದು ಔಟ್ಫಿಟ್ಗೆ ಒಂದೊಂದು ತಗೊಂಡು ಹೋಗೋ ಅಂದ್ರೆ ಶಿ ಜಸ್ಟ್ ಚೂಸಸ್ ದಿಸ್. ಶೀಸ್ ಲೈಕ್ ಇದು ಕಂಫರ್ಟಬಲ್ ಇದೆ, ಇದು ಹಾಕೊಂಡು ಹೋಗ್ಬಿಡ್ಬೋದು, ಹಿಂಗೆ ಹಾಕೊಂಡ್ಬಿಟ್ರು, ಐ ಡೋಂಟ್ ನೋ, ಹಿಂಗೆ ಹಾಕೊಂಡ್ರು ಇಟ್ ಲುಕ್ಸ್ ಟು ಪ್ರಿಟಿ. ಸೊ ಇಷ್ಟೇ ಸಾಕು ಬಿಡು ಅಂತ ಇದನ್ನೇ ಯೂಸ್ ಮಾಡ್ತಾರೆ ಜಾಸ್ತಿ. ಸೊ ಯಾ, ಇವಾಗ ಇದು ಆಲ್ಮೋಸ್ಟ್ ಇಟ್ಸ್ ಲೈಕ್ ಹರ್ ಗೋ ಟು ಫೇವ್ರೆಟ್ ಬ್ಯಾಗ್ ಕರೆಂಟ್ಲಿ ರನ್ನಿಂಗ್. ಮತ್ತೇನು ಸ್ವಿಚ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇಟ್ ಇಸ್ ಪ್ರಿಟಿ ಬಿಕಾಸ್ ಆಫ್ ಇಟ್ಸ್ ಶೇಪ್. ಇಟ್ಸ್ ಸೋ ಕ್ಯೂಟ್. ಅದರ ಜೊತೆ ಇಟ್ ಹ್ಯಾಸ್ ಜಸ್ಟ್ ದಿಸ್ ಒನ್ ಕಂಪಾರ್ಟ್ಮೆಂಟ್, ಇಷ್ಟೇ, ಇದಕ್ಕೆ ಮತ್ತೇನು ಏನೂ ಅಲ್ಲ. ಸೊ ಅವ್ರಿಗೆ ಇದೇ ಥರದ್ದು ಇಷ್ಟ, ಎಲ್ಲ ಇದ್ರೊಳಗೆ ಹಾಕೊಂಡ್ಬಿಡ್ಬೋದು. ಆ್ಯಂಡ್ ಏನು ಮದುವೆ ಟೈಮಲ್ಲೆಲ್ಲ ಏನು ಕ್ಯಾರಿ ಮಾಡ್ತಾರೆ ಗೈಸ್, ಜಸ್ಟ್ ಸಮ್ ಫೋನು, ಒಂದು ಕ್ಯಾಶು, ಅಲ್ಲೋ ಇಲ್ಲೋ ಅಷ್ಟೇ. ಸೊ ಅದಕ್ಕಂದ್ರೆ ಇದು ಸಾಕು. ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಗೋಲ್ಡ್ ಜಿಪ್ ಡೀಟೇಲಿಂಗ್. ಸೊ ಗೋಲ್ಡ್ ಜಿಪ್ ಇದ್ರೆ ಮೋಸ್ಟ್ ಆಫ್ ದ ಔಟ್ಫಿಟ್ಸಿಗೆ ಹೋಗುತ್ತೆ. ಸೊ ದಿಸ್ ಇಸ್ ದಿಸ್ ಲೈಕ್ ವೆರಿ ಕ್ಯೂಟ್. ಸೊ ಅಪ್ ನೆಕ್ಸ್ಟ್, let's talk about backpacks. So this is the only backpack ನನ್ನ ಹತ್ರ ಸದ್ಯಕ್ಕೆ ಇರೋದು, ಲೈಕ್ ಜಸ್ಟ್ ದಿಸ್. ಇದಂತೂ ನಾನು ಎಲ್ಲೋ ಸ್ಟ್ರೀಟಲ್ಲಿ ತಗೊಂಡಿದ್ದು ಗೈಸ್. ಲೈಕ್ ಹಾನೆಸ್ಟ್ಲಿ ಐ ವಾಸ್ ಜಸ್ಟ್ ಗೋಯಿಂಗ್ ಟು ಸಮ್ ಮಾರ್ಕೆಟ್ ಸೈಡ್ ಇಂತಕೋ ಹೋಗ್ತಾ ಇದ್ರೆ ಐ ಟೋಲ್ಡ್ ಮೈ ಡ್ಯಾಡಿ ದಟ್ ನಂಗೆ ಏನೋ ಬೇಕಿತ್ತು, ಈ ಥರದ್ದು ಬೇಕು. ಒಂದು ಅದಕ್ಕೆ ಮುಂಚೆ ಬೇರೆದಿತ್ತು. ಸೊ ಇದು ಬೇಕು ಅಂತ ಇದ್ರೆ ದಿಸ್ ವಾಸ್ ಆಲ್ಸೋ ಪ್ರಿಟಿ ಓಲ್ಡ್, ಬಟ್ ಏನೂ ಆಗಿಲ್ಲ. ಇಟ್ ವಾಸ್ ಸೋ ಸ್ಪೇಷಿಯಸ್ ಆ್ಯಂಡ್ ಎಲ್ಲಾನು ಹಿಡ್ಬೋದು ಇದ್ರಲ್ಲಿ ಆಲ್ಮೋಸ್ಟ್. ಸೊ ವಿ ಹ್ಯಾವ್ ದಿಸ್, ಇಲ್ಲೇನಾದ್ರು ವಾಟರ್ ಬಾಟ್ಲ್ ಇಟ್ಕೊಳಕ್ಕೆ, ಲೈಕ್ ಚಿಕ್ಕ ವಾಟರ್ ಬಾಟ್ಲ್ ಸಫಿಷಿಯೆಂಟ್, ಹೊರಗೆ ಹೋಗುವಾಗ ಫಿಲ್ ಮಾಡ್ಕೊಳಕ್ಕಾಗುತ್ತೆ. ಆ್ಯಂಡ್ ಸ್ಟ್ರ್ಯಾಪ್ ಕೂಡ ಇಟ್ ಡಸಂಟ್ ಹರ್ಟ್. ಅಷ್ಟೊಂದು ದಪ್ಪ ಸ್ಟ್ರ್ಯಾಪ್ ಇಲ್ದಿದ್ರು ಇಟ್ಸ್ ಟೂ ಕಂಫರ್ಟಬಲ್. ಅಡ್ಜಸ್ಟಬಲ್ ಇಲ್ಲಿದೆ, ಆ್ಯಂಡ್ ಅಫ್ಕೋರ್ಸ್ ಹರ್ಟೇ ಆಗಲ್ಲ. ಇಟ್ಸ್ ಟೂ ಕಂಫರ್ಟಬಲ್. ಸೊ ದಿಸ್ ಲೈಕ್ ಒನ್ ಜಿಪ್. ಸೊ ದಿಸ್ ಇಸ್ ಲೈಕ್ ದ ಸೆಕೆಂಡ್ ಜಿಪ್. ಈ ಓಪನ್ ಮಾಡೋದ್ರಲ್ಲಿ ಕೂಡ ದೇರ್ ಇಸ್ ಲೈಕ್, ನೀವು ಇಲ್ಲೂ ಏನಾದರೂ ಸ್ಟಫ್ ಮಾಡ್ಕೋಬೋದು. ಸೊ ಇಟ್ ಇಸ್ ಲೈಕ್ ದ ಸೆಕೆಂಡ್ ಜಿಪ್. ಅದ್ರ ಜೊತೆ ವಿ ಹ್ಯಾವ್ ಟೂ ಮೋರ್ ಇಲ್ಲಿ. No, not two more, actually three more. We have 1, 2, 3. So like 5 zips just ಹೊರಗಡೆಯಿಂದಾನೆ ಕಾಣುತ್ತೆ ನಿಮಗೆ to keep something, and it is pretty spacious. And ಇಲ್ಲಿ ಕೂಡ ಒಂದಿದೆ, ಇದ್ರ ಒಳಗಡೆ ಜಿಪ್ ಒಳಗಡೆ ಇದು ಇದೆ. ಸೊ ಇಟ್ ಇಸ್ ಸೋ ಪ್ರಿಟಿ ಸ್ಪೇಷಿಯಸ್, ಆಲ್ಮೋಸ್ಟ್ ಎಲ್ಲ ಇಡ್ಸುತ್ತೆ. ಆ್ಯಂಡ್
ಟ್ರಾವೆಲ್ಗೆ ಎಲ್ಲಾದ್ರೂ ನೀವು ಇವಾಗ ಜಸ್ಟ್ ನಾರ್ಮಲ್ ಎಲ್ಲಾದ್ರೂ ಹೋಗಬೇಕು ಏನಾದರೂ ಸ್ಟಫ್ ಮಾಡ್ಕೋಬೇಕು ಅಂದರೆ ದಿಸ್ ಇಸ್ ಲೈಕ್ ದ ಪ್ರಾಪರ್ ಒನ್. ಸೊ ಆ್ಯಂಡ್ ಇಷ್ಟು ಹಳೇದಿದೆ ಆ್ಯಂಡ್ ಇದು ಏನೂ ಆಗಿಲ್ಲ. ಇಟ್ ಇಸ್ ಲೈಕ್ ಇನ್ ಪ್ರಾಪರ್ ಕಂಡೀಷನ್. ಸೊ ಐ ಲವ್ ಬ್ಯಾಗ್ಸ್ ಲೈಕ್ ದಿಸ್ ಗೈಸ್. ಒಂದ್ಸತಿ ಒಂದಷ್ಟು ಮನಿ ಇಟ್ಟರೆ ಇಷ್ಟೊಂದು ದಿನ ಬರುತ್ತೆ ಆ್ಯಂಡ್ ನಾವು ಅಷ್ಟೊಂದು ಯೂಸ್ ಮಾಡ್ತೀವಿ ಅಂತ ಅಂದರೆ ಐ ಫೀಲ್ ಇಟ್ ಇಸ್ ಟು ಜಸ್ಟಿಫೈಡ್. ಸೊ ಹಾಗೆ ಈ ಕೆಲವೊಂದು ಬ್ಯಾಗ್ಸ್ ಆರ್ ವರ್ತ್ ದ ಮನಿ. ಸೊ ಅಪ್ ನೆಕ್ಸ್ಟ್ ಇವಾಗಿಂದ ಐ ಥಿಂಕ್ ಐ ವಿಲ್ ಓನ್ಲಿ ಶೋ ಯು ಗೈಸ್ ಟೋಟ್ ಬ್ಯಾಗ್ಸ್. ಸೊ ಟೋಟ್ ಬ್ಯಾಗ್ಸ್ ಜೊತೆ ಏನು ಅಂತ ಅಂದರೆ ನಾನು ಫೈನಲ್ ಇಯರ್ ಇಂಜಿನಿಯರಿಂಗಿಂದ ಐ ಸ್ಟಾಪ್ ಕ್ಯಾರಿಂಗ್ ಬ್ಯಾಗ್ಸ್ ಲೈಕ್ ಆ್ಯಕ್ಚುಲಿ ದೋಸ್ ಕಾಲೇಜ್ ಬ್ಯಾಗ್ಸ್ ಆ್ಯಂಡ್ ಐ ಸ್ಟಾರ್ಟೆಡ್ ಟೇಕಿಂಗ್ ದೀಸ್ ಟು ದ ಕಾಲೇಜ್. ಸೊ ಆ ಟೈಮಲ್ಲಿ ನನಗೆ ಫುಲ್ ಅನ್ನಿಸ್ತು, ಓ ಮೈ ಗಾಡ್, ನಾನು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ನಂತರ ಅಷ್ಟೊಂದು ಬ್ಯಾಗ್ಸ್ ಇರಲಿಲ್ಲ, ಅದಾದ್ಮೇಲೆ ಬಿಲ್ಡ್ ಮಾಡಿರೋದೇ ಇದು. ಆ್ಯಂಡ್ ಐ ವಾಸ್ ಲೈಕ್ ಐ ಥಿಂಕ್ ನನಗೆ ಬೇಕು ಇವಾಗ, ಇಟ್ಸ್ ಟೈಮ್ ದಟ್ ಐ ಇನ್ವೆಸ್ಟ್ ಇನ್ ಲೈಕ್ ಪ್ರಾಪರ್ ಟೋಟ್ ಬ್ಯಾಗ್ಸ್. ನಂಗೆ ಎಲ್ಲ ಸ್ಟಫ್ ಮಾಡೋಕ್ಕೆ ಬೇಕು, ಬಿಕಾಸ್ ನಂಗೆ ಲ್ಯಾಪ್ಟಾಪ್ ಇಡ್ಸೋ ಥರ ಬೇಕಿತ್ತು ಫಸ್ಟ್ ಆಫ್ ಆಲ್. ಸೊ ಲ್ಯಾಪ್ಟಾಪ್ ಇಡ್ಸೋ ಥರ ಬೇಕು. ಸೊ ಅದರ ಥಾಟ್ ಮೇಲೇ ಐ ಸ್ಟಾರ್ಟೆಡ್ ದೀಸ್. ಆ್ಯಂಡ್ ಇವಾಗೂ ನಾನು ಹೊರಗೋದ್ರೆ ನಾನು ತುಂಬ ಯೂಸ್ ಮಾಡೋದು, ಅಥವಾ ಮಮ್ಮಿ ಜನರಲಿ ಇನ್ ಆ್ಯಂಡ್ ಔಟ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗುವಾಗ ತುಂಬ ಯೂಸ್ ಮಾಡೋದು ಅಂದರೆ tote bags. So I feel this is so much justified to the money. So hange I will show you guys like few of my tote bag collections. So again, we'll start from a traditional one. So it is this tote bag. I love this. ಸೊ ಇದು ತುಂಬ ಹಳೇದು ಗೈಸ್, ಬಟ್ ಐ ವಿಲ್ ಟೆಲ್ ಯು ಸಮಥಿಂಗ್ ಅಬೌಟ್ ದಿಸ್. ಒಂದ್ಸತಿ ಇದು ಊರಿಗೆ ಹಾಕೊಂಡು ಹೋದರೆ ನಮ್ಮ ದೊಡ್ಡಮ್ಮ ನೋಡಿಬಿಟ್ಟು ಶಿ ವಾಸ್ ಲೈಕ್ ಆ್ಯಕ್ಚುಲಿ ಇದು ಸಖತ್ತಾಗಿದೆಯಲ್ವಾ. ಸೊ ನನಗೆ ಇದು ಪಿಕ್ಚರ್ ತೊಗೊಂಡು ಅವ್ರ ಮಗಳ ಕೈಯಲ್ಲಿ ತರಿಸ್ಕೊಂಡ್ರಂತೆ ಮತ್ತೆ ಇದನ್ನ. ಆ್ಯಂಡ್ ಸೊ ಬೇಸಿಕ್ಲಿ ಆ ಟೈಮಲ್ಲಿ ಇದು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ. ಐ ಥಿಂಕ್ ಇದು ಲಾಲ್ಬಾಗ್ ಎಕ್ಸಿಬಿಷನ್, ಲಾಲ್ಬಾಗಲ್ಲಿ ಸ್ಟೋರ್ಸ್ ಇಡ್ತಾರೆ ಅಲ್ವಾ. ಸೊ ಇಫ್ ಯು ಗೈಸ್ ಆರ್ ಇನ್ ಬ್ಯಾಂಗ್ಳೂರ್ ನಿಮಗೆ ಗೊತ್ತಾಗುತ್ತೆ. ಸೊ ಲಾಲ್ಬಾಗಲ್ಲಿ ಅವಾಗವಾಗ ಸ್ಟೋರ್ಸ್ ಎಲ್ಲ ಇಡಬೇಕಾದ್ರೆ ನಾನು ಮಮ್ಮಿ ಯಾವಾಗಲೂ ದಿಸ್ ಕ್ಯಾನ್ ಬಿ ಅರೌಂಡ್ 10 years ಮೇಲೆ. ಸೊ ಆ ಟೈಮಲ್ಲಿ ಮಮ್ಮಿ ತೊಗೊಂಡಿದ್ದು ಐ ವಾಸ್ ಲೈಕ್ ಸಚ್ ಅ ಕಿಡ್. ಸೊ ಇವತ್ತಿಗೂ ಇಟ್ ಇಸ್ ಸೋ ಪ್ರಿಟಿ. ಇಟ್ ಇಸ್ ಲೈಕ್ ಅ ಡೆನಿಮ್ ಆ್ಯಂಡ್ ವಿತ್ ದಿಸ್ ಪ್ರಿಂಟ್. ಸೊ ಕಾಲೇಜ್ ಟೈಮಲ್ಲೆಲ್ಲ ಇದು ತುಂಬ ಯೂಸ್ ಆಯಿತು ಹಾನೆಸ್ಟ್ಲಿ, ಬಿಕಾಸ್ ಯು ವೇರ್ ಕುರ್ತಾಸ್ ಹಾಕೊಳ್ಬೇಕಾದ್ರೆ ಲೈಕ್ ಅ ಡೆನಿಮ್ ಆ್ಯಂಡ್ ದೆನ್ ಯು ಥ್ರೋ ಅಪ್ ಕುರ್ತಾ ಆ್ಯಂಡ್ ಯು ಪುಟ್ ದಿಸ್ ಬಾಂಬ್ ಫುಲ್ ಬೋಹೋ ಸ್ಟೈಲಲ್ಲಿ ಇರುತ್ತೆ ಆ್ಯಂಡ್ ಐ ಲವ್ ಇಟ್. ಸೊ ಹಾಗೆ ಇದನ್ನೂ ತುಂಬ ಯೂಸ್ ಮಾಡಿರೋದು. ಇಟ್ಸ್ ಸ್ಪೇಷಿಯಸ್ ಅಗೇನ್. ಇಲ್ಲೊಂದು ನಿಮಗೆ ಜಿಪ್ ಇದೆ, ಅದ್ರ ಜೊತೆ ಸೇಮ್ ಹೊಳಗಡೆ ಇಲ್ಲೊಂದು ಜಿಪ್ ಇರುತ್ತೆ ಆ್ಯಂಡ್ ದಿಸ್ ಇಸ್ ಲೈಕ್ ದಿಸ್ ಹ್ಯೂಜ್ ಸ್ಪೇಸ್. ನೀವೇನು ಬೇಕಾದರೂ ಡಂಪ್ ಮಾಡ್ಕೋಬೋದು. ಆ್ಯಂಡ್ ಇದು ನಾನೇ ಜಾಸ್ತಿ ಯೂಸ್ ಮಾಡ್ತೀನಿ ಆ್ಯಂಡ್ ಐ ಲವ್ ಇಟ್. ಸೊ ಇದು ತುಂಬ ಇಷ್ಟ. ನೆಕ್ಸ್ಟ್ ಇದು ದಿಸ್ ಬ್ಯೂಟಿಫುಲ್ ಬ್ಯಾಗ್. ದಿಸ್ ಇಸ್ ಫ್ರಮ್ ವೆರಮೋರಾ. ನೋ ಸಾರಿ, ದಿಸ್ ಇಸ್ ಫ್ರಮ್ ವ್ಯಾನ್ ಹುಸೇನ್. ಸೊ ವ್ಯಾನ್ ಹುಸೇನಿಂದ ತಗೊಂಡಿರೋದು ಇದು. ಸೊ ಐ ವಿಲ್ ಟೆಲ್ ಯು ಅ ಸ್ಟೋರಿ ಅಬೌಟ್ ದಿಸ್. ಆ್ಯಕ್ಚುಲಿ ಎಲ್ಲ ಬ್ಯಾಗು ಒಂದು ಸ್ಟೋರಿ ಆಲ್ಮೋಸ್ಟ್ ಇರುತ್ತೆ. ಸೊ ದ ಸ್ಟೋರಿ ಅಬೌಟ್ ದಿಸ್ ಇಸ್ ದ್ಯಾಟ್ ನಾನು ನಮ್ಮ ದೊಡ್ಡಮ್ಮ ಎಲ್ಲ ಸುಮ್ಮನೆ ಅಲ್ಲಿ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿರ್ಬೇಕಾದ್ರೆ ಐ ವಾಸ್ ಲೈಕ್ ವಿಲ್ ಗೋ ಸಮ್ವೇರ್ ಅಂತ ಏನೋ ಅಂದ್ಕೊಂಡು ಬಂದ್ವಿ. ಬಟ್ ಟು ರಿಯಲೈಸ್ ನಾವು ಆಮೇಲೆ ಐ ಡೋಂಟ್ ನೋ ಸಮ್ಹೌ ದ ಪ್ಲಾನ್ ಗಾಟ್ ಕ್ಯಾನ್ಸಲ್ಡ್ ಆ್ಯಂಡ್ ನಾವು ಸುಮ್ಮನೆ ಹಾಗೆ ಹೊರಗಡೆ ಐ ಆಮ್ ಲಿಟ್ರಲಿ ವೇರಿಂಗ್ ಅ ನೈಟ್ ಪ್ಯಾಂಟ್ ಆ್ಯಂಡ್ ಅ ನೈಟ್ ಶರ್ಟ್ ಆ್ಯಂಡ್ ಐ ವಾಕ್ಡ್. ಸೊ ವಾಕ್ ಮಾಡಬೇಕಾದ್ರೆ ಅಲ್ಲಿ ಎಲ್ಲೋ ಕಾಣಿಸ್ತು ನನಗೆ ಇದ್ರ ಔಟ್ಲೆಟ್ ಇದೆ ಅಂತ. ಐ ವಾಸ್ ಲೈಕ್ ಸರಿ ಔಟ್ಲೆಟ್ ಇದೆಯಲ್ವಾ, ಸರಿ ಲೆಟ್ಸ್ ಜಸ್ಟ್ ಗೆಟ್ ಇನ್ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದ್ಸತಿ ನೋಡೋಣ ಅಂತ ಅಂದ್ಬಿಟ್ಟು ಒಳಗೆ ಹೋದ್ರೆ ಅಫ್ಕೋರ್ಸ್ ಬ್ಯಾಗ್ ಹುಚ್ಚಿರೋ ನಮಗೆ. ಆ್ಯಂಡ್ ನನ್ನ ಬರ್ಡೇ ಆಲ್ಮೋಸ್ಟ್ 1 monthಲ್ಲಿ ಇತ್ತು. ಸೊ ಐಮ್ ಲೈಕ್ ಯು ನೋ ವಾಟ್, ಐ ಥಿಂಕ್ ಮಮ್ಮಿ ನಾನು ಇದನ್ನ ನನಗೆ ಗಿಫ್ಟ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಐ ಜಸ್ಟ್ ಬಾಟ್ ದಿಸ್ ಆಫ್. ಇಟ್ ವಾಸ್ ಆ ಟೈಮಲ್ಲಿ ಐ ವಾಸ್ ಲೈಕ್ ಇಷ್ಟೊಂದು ಇಡಬೇಕಾ, ಇದಕ್ಕೆ ಬೇಕಾ ಈಗ ಅಂತ ಅನ್ನಿಸ್ತು. ಬಟ್ ಐ ವಾಸ್ ಲೈಕ್ ಇಲ್ಲ, ಕಾಲೇಜಿಗೆ ಜಾಸ್ತಿನೇ ಯೂಸ್ ಮಾಡ್ತೀನಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ತಗೊಂಡೆ. ಆ್ಯಂಡ್ ಐ ಥಿಂಕ್ ದಿಸ್ ವಾಸ್ ಫಾರ್ ಮೈ 2 years ಬ್ಯಾಕ್, ಲೈಕ್ ಲಾಸ್ಟ್ ಬರ್ಡೇಗಲ್ಲದೆ ಅದರ ಲಾಸ್ಟ್ ಬರ್ಡೇಗೆ ತಗೊಂಡಿದ್ದು ಗಿಫ್ಟ್ ಇದು. ಸೊ ಐ ರಿಯಲಿ ಲವ್ ದಿಸ್. ಇಟ್ ಹ್ಯಾಸ್ ದಿಸ್ ಪ್ರಿಟಿ ಈ ಥರ ಫುಲ್ ಕೆಳಗಡೆ ಫುಲ್ ಲೆದರ್ ಇದಾಗದೆ ಈ ಕೊಡೋದ್ರಿಂದ ಇಟ್ ಜಸ್ಟ್ ಟೇಕ್ಸ್ ದ ಸಪೋರ್ಟ್. ಆ್ಯಂಡ್ ನಂಗೆ ಬ್ಯಾಗ್ ಸ್ವಲ್ಪ ಸ್ಟ್ರಕ್ಚರ್ಡ್ ಬ್ಯಾಗ್ಸೇ ಇಷ್ಟ ಆಗುತ್ತೆ ಇವಾಗ. ಅಟ್ಲೀಸ್ಟ್ ಫಾರ್ ನೌ ಐ ಫೀಲ್ ಸ್ಟ್ರಕ್ಚರ್ಡ್ ಬ್ಯಾಗ್ಸ್ ಆರ್ ಮೈ ಥಿಂಗ್. ಸೊ ಫುಲ್ ಸ್ಟ್ರಕ್ಚರ್ ಚೆನ್ನಾಗಿದೆ ಆ್ಯಂಡ್ ಇಟ್ ಹ್ಯಾಸ್ ದೀಸ್ ಚಾರ್ಮ್. ಆಫ್ ಕೋರ್ಸ್ ಇಟ್ ಸೇಸ್ ವ್ಯಾನ್ ಹುಸೇನ್ ಕಾಣಿಸ್ತಿದ್ರೆ ಆ್ಯಂಡ್ ಇಟ್ ಹ್ಯಾಸ್ ಹಿಯರ್ ಆಲ್ಸೋ, ಇಟ್ ಇಸ್ ರಿಟರ್ನ್ ಹಿಯರ್ ಆಲ್ಸೋ ಆ್ಯಂಡ್ ಇಟ್ ಹ್ಯಾಸ್ ದೀಸ್ ಟೂ. ಇಟ್ ಇಸ್ ಸ್ಟಿಲ್ ಹಿಯರ್. ಫುಲ್ ಏನಾದರೂ ಇಟ್ಕೋಬೋದು, ಚೆನ್ನಾಗೇ ಇಟ್ಕೋಬೋದು. ಈ ಎರಡು ಇದೆ. ಮೈ ಲ್ಯಾಪ್ಟಾಪ್ ಫಿಟ್ಸ್ ಇನ್ ದಿಸ್. When I actually took, I thought that my laptop would fit in this part, but no, it actually idರಲ್ಲಿ ಇಡಬೇಕಾಗ್ತದೆ. ಈಗ ಚೂರು ಕಂಜೆಸ್ಟೆಡ್ ಆಗ್ತಿದೆ ಇದರಲ್ಲಿ. ಸೊ ಇದರಲ್ಲಿ ಇಟ್ಕೊತೀನಿ. ಆ್ಯಂಡ್
and it's so beautiful. It has this compartment. ಇಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಅಂತಾನೆ ತಗೊಂಡಿದ್ದು ನಾನು. ಸೊ ಇದಕ್ಕೆ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಫಂಕ್ಷನಲ್ ತರಾನೇ ಇರುತ್ತೆ. ಇಲ್ಲಿ ಇದಿಟ್ಕೋಬಹುದು. ಅಂಡ್ ವಿ ಹ್ಯಾವ್ ಫಾರ್ our cards ಇಲ್ಲಿ one more zip here and these to keep something. So a lot of them asked me that you basic ಯಾಕೆ ಈ ಕಲರ್ಗೆ ಹೋಗ್ಬಿಟ್ಟೆ ನೀನು ಸಡನ್ ಆಗಿ, ಯು ಶುಡ್ ಹವ್ ಗಾಟನ್ ಸಮಥಿಂಗ್ ಬೇಸಿಕ್ ಅಂತ. ಐ ಡೋಂಟ್ ನೋ, ಆಕ್ಚುಲಿ ಎರಡು ಆಪ್ಷನ್ಸ್ ಇತ್ತು. ದೆನ್ ಐ ಥಾಟ್ ಸರಿ ಇದನ್ನ ತಗೊಳ್ಳೋಣ, ಚೆನ್ನಾಗಿ ಅನಿಸ್ತಿದೆ ನನಗೆ ಅಂತ ಅಂದ್ಬಿಟ್ಟು ಐ ಜಸ್ಟ್ ಟುಕ್ ದಿಸ್. ಸೊ ದಿಸ್ ಇಸ್ ಅನದರ್ ಫೇವ್ರೆಟ್ ಬ್ಯಾಗ್ ಆಫ್ ಮೈನ್, ಬಿಕಾಸ್ ನನಗೆ ಗಿಫ್ಟ್ ಕೊಟ್ಕೊಳೋದ್ರಿಂದ. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಅ ವೆರಿ ಸ್ಪೆಷಲ್ ಬ್ಯಾಗ್, ದಿಸ್ ಬ್ಯಾಗ್. ಸೊ ಇದು ಯಾವ ಬ್ರ್ಯಾಂಡೆಡ್ ಅಂತ ಅಲ್ಲ, ಬಟ್ ಐ ಟೆಲ್ ಯು. ಸೊ ಲಾಸ್ಟ್ ಬರ್ಡೇ ಅಂದ್ರೆ ಇದು ಅದರ್ ಲಾಸ್ಟ್ ಬರ್ಡೇ ತಗೊಂಡಿದ್ದಲ್ಲ, ಲಾಸ್ಟ್ ಬರ್ಡೇ. ಇದು ಲಾಸ್ಟ್ ಬರ್ಡೇಗೆ ಏನಾಯ್ತು, ಮೈ ಮಾಮ್ ಆನ್ 9th of October, ಮೈ ಬರ್ಡೇ ಇಸ್ ಆನ್ 10th of October. ಸೊ 9th of October ಅಮ್ಮ ಕಂಚಿಗೆ ಹೋಗ್ಬೇಕಿತ್ತು, ಬಿಕಾಸ್ ಅಮ್ಮನ ಫ್ರೆಂಡ್ ಅವ್ರ ಮಗಳ ಬರ್ಡೇ ಇತ್ತು, ಸಾರಿ ಮದುವೆ ಇತ್ತು. ಸೊ ಕಂಚಿಗೆ ಹೋಗ್ಬೇಕಿತ್ತು. ಸೊ ಅವರೆಲ್ಲ ಕಂಚಿಗೆ ಹೊರಟಿದ್ರು. ಆ್ಯಂಡ್ ಶಿ ಥಾಟ್ ಶಿಲ್ ಕಮ್ ಬ್ಯಾಕ್ 12 ಮುಂಚೆ ಬರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಆಂಟಿ, so auntie told mummy that ಹೊಸೂರಲ್ಲಿ there's this leather, I don't know, manufacturer ಅಥವಾ ಜಾಸ್ತಿ ಏನೋ ಮಾಡ್ತಾರೆ, ಇಟ್ ಇಸ್ ವೆರಿ ನೈಸ್ ಅಂತೆ ಬ್ಯಾಗ್ಸು, ಲೆದರ್ ಐಟಮ್ಸ್ ತುಂಬ ಚೆನ್ನಾಗಿದೆಯಂತೆ, ಒಂದ್ಸತಿ ನೋಡು ಅಂತ ಏನೋ ಹೇಳಿದ್ದಾರೆ. ಸೊ ಆ ಟೈಮಲ್ಲಿ ಮಮ್ಮಿ ಕಂಚಿ ಎಲ್ಲ ಮುಗಿಸ್ಕೊಂಡು ಆ ಟೈಮಲ್ಲಿ ನೈಟ್ ಬರ್ತಿರ್ಬೇಕಾದ್ರೆ ಫುಲ್ ಮಳೆ ಬಂದಿದೆ. ಆ್ಯಂಡ್ ಇವ್ರದ್ದು ಟೈರ್ ಪಂಚರ್ ಆಗಿದೆ ಅಂತೆ ಗಾಡಿದು. ಸೊ ಟೈರ್ ಪಂಚರ್ ಹಾಕಿಸ್ಕೊಂಡ್ ಬರಕ್ ಹೋದ್ರೆ ಅವ್ರಲ್ಲಿ ಇಳ್ದಿದ್ದಾರೆ ಎಕ್ಸಾಕ್ಟ್ ಹೊಸೂರಲ್ಲಿ. ಆ್ಯಂಡ್ ಶಿ ರಿಮೆಂಬರ್ಡ್, ಅಲ್ಲಿ ಕುತ್ಕೊಂಡು ಏನೋ ಬಿರಿಯಾನಿ ಎಲ್ಲ ತಿರ್ಬೇಕಾದ್ರೆ ಶಿ ವಾಸ್ ಲೈಕ್, ಇಲ್ಲ ನನ್ನ ತಂಗಿ ಈ ಥರ ಹೇಳಿದ್ರು ಅಂತ ಅಲ್ಲಿರೋರ ಹತ್ರ ಸುಮ್ಮನೆ ಡಿಸ್ಕಸ್ ಮಾಡಿದ್ದಾರೆ, ಟೆಲಿಂಗ್ ಇಲ್ಲಿ ತುಂಬ ಲೆದರ್ ಚೆನ್ನಾಗಿರುತ್ತೆ ಅಂತ. ಅದು ಎಷ್ಟು ದೂರನೋ ಗೊತ್ತಿಲ್ಲ, ಕೇಳೋಣ ಒಂದ್ಸತಿ ಅಂತ ಅಲ್ಲಿ ಬಿರಿಯಾನಿ ಮಾಡೋರ ಹತ್ರ ಕೇಳಿದ್ರೆ ದೇವರ್ ಲೈಕ್, ಇಲ್ಲ ಚೂರು ಮುಂದೆ ಹೋದ್ರೆ ಇದೆ ಲೆದರ್ ಫೇಮಸ್ಸೇ ಇಲ್ಲಿ ಅಂತೇನೋ ಮಮ್ಮಿಗೆ ಹೇಳಿದ್ರಂತೆ. ಸೊ ಆ ಟೈಮಲ್ಲಿ ರಾತ್ರಿ ಸುಮ್ಮನೆ ನೋಡೋಣ ಅಂತ ಹೋದವರು. ದೆನ್ ಶಿ ವಾಸ್ ಲೈಕ್, ಓಕೆ ಹೆಂಗಿದ್ರು ನನ್ನ ಬರ್ಡೇ ಇತ್ತು ನೆಕ್ಸ್ಟ್ ಡೇನೆ. ಸೊ ವಿಡಿಯೋ ಕಾಲ್ ಮಾಡಿದ್ರು, ಶಿ ಶೋಡ್ ಸರ್ಟನ್ ಸ್ಟಫ್. ಆ್ಯಂಡ್ ಆಮೇಲೆ ನಾನು ಹೇಳಿದೆ, ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅಲ್ಲಿ ನೆಟ್ವರ್ಕ್ ಸರಿ ಇರಲಿಲ್ಲ. ಸೊ ಶಿ ಟೋಲ್ಡ್, ಇಲ್ಲ ಬ್ಯಾಗ್ಸ್ ಚೆನ್ನಾಗೇ ಇದೆ, ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ತಗೋ, ಸದ್ಯಕ್ಕೆ ನಾನು ಬಂದ್ಬಿಡ್ತೀನಿ, ಬಟ್ ನೋಡಿದೆ ಚೆನ್ನಾಗಿದೆ, ಸೊ ನಂಗೆ ಲೊಕೇಶನ್ ಗೊತ್ತಲ್ವ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಬಿಡು ಅಂತ ಮಮ್ಮಿ ಬಂದ್ಬಿಟ್ರು. ಸೊ ಮಮ್ಮಿ ಬಂದಮೇಲೆ ಆಲ್ಮೋಸ್ಟ್ 12 ಆಯಿತು, ಅವ್ರು ಬರೋಷ್ಟೊತ್ತಿಗೆ 12 ಕ್ರಾಸ್ ಆಯಿತು. ಆ್ಯಂಡ್ ನಾನು ಎದ್ದೇ ಇದೆ ಬಿಕಾಸ್ ಅವ್ರು ಬರಬೇಕು ಅಂತ. ಅದಾದಮೇಲೆ ಶಿ ಜಸ್ಟ್ ಕೇಮ್, ಶಿ ಸರ್ಪ್ರೈಸ್ಡ್ ಮೀ ವಿತ್ ದಿಸ್ ಬ್ಯೂಟಿಫುಲ್ ಬ್ಯಾಗ್. ಐ ವಾಸ್ ಸೋ ಹ್ಯಾಪಿ ಬಿಕಾಸ್ ಲಾಸ್ಟ್ ಟೈಮು ಬ್ಯಾಗ್ ತಗೊಂಡೆ, ಇಯರು ನಂಗೆ ಇನ್ನೊಂದು ಬ್ಯಾಗ್ ಬರ್ತಾ ಇದೆ ಆ್ಯಂಡ್ ಇಟ್ಸ್ ಅ ಟೋಟ್ ಬ್ಯಾಗ್ ಅಂತ. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಹಾನೆಸ್ಟ್ಲಿ ಇವಾಗ ನಾನು ಇದಕ್ಕೆ ಅಷ್ಟು ಕೊಟ್ಟಿದ್ದೀನಿ. ಐ ಥಿಂಕ್ ದಿಸ್ ಇಸ್ ಎಕ್ಸ್ಪೆನ್ಸಿವ್ ದೆನ್ ದಿಸ್, ಇದ್ರ ಪ್ರೈಸ್ ನಂಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಐ ಥಿಂಕ್ ದಿಸ್ ಇಸ್ ಓನ್ಲಿ ಎಕ್ಸ್ಪೆನ್ಸಿವ್. ಬಟ್ ಇವ್ ಎರಡು ನೋಡಿದ್ರೆ ಲೈಕ್ ದಿಸ್ ಇಸ್ ಮೋರ್ ಬ್ಯೂಟಿಫುಲ್. ಸೊ ಐ ಥಿಂಕ್ ಮೈ ಮಾಮ್ ಟೇಸ್ಟ್ ಲೈಕ್ ಒನ್ ಅ ಲಿಟಲ್ ಬಿಟ್, ಬಟ್ ಹೆಂಗಿದ್ರು ಇಟ್ಸ್ ಫೈನ್. ಸೊ ದಿಸ್ ಇಸ್ ದಿಸ್ ಬ್ಯಾಗ್, ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಯೂಸ್ಡ್ tote bag for me. ತುಂಬಾ ಯೂಸ್ ಮಾಡ್ತೀನಿ. ಇಟ್ಸ್ ದಿಸ್ ಬ್ಯೂಟಿಫುಲ್ ಟ್ಯಾನ್, ಸೊ ಬ್ರೌನ್ ಟ್ಯಾನ್. ಸೊ ಎಲ್ಲ ಕಡೆ ಐ ವಿಲ್ ಟೇಕ್ ದಿಸ್. ಯೂಶ್ವಲಿ ಊರಿಗೆ ಹೋಗ್ಬೇಕಾದ್ರೆ ಜಸ್ಟ್ ಡಂಪ್ ಹಿಯರ್, ಟೇಕ್ ಇಟ್ ಅಂಡ್ ದೆನ್ ಲಗೇಜ್ ಬ್ಯಾಗ್ ಅಂಡ್ ಗೋ. ಸೊ ಅಷ್ಟು ಆರಾಮಾಗಿ ಯೂಸ್ ಮಾಡೋ ಬ್ಯಾಗ್ ಇದೆ. ಆ್ಯಂಡ್ ಇಫ್ ಯು ಜಸ್ಟ್ ಗೋಯಿಂಗ್ ಫಾರ್ ಅ ಡೇ ಔಟ್, ಜಸ್ಟ್ ಇದರಲ್ಲೇ ಹಿಡಿಸುತ್ತೆ. ನಿಮ್ದು ಒಂದು ಜೊತೆ ಬಟ್ಟೆ ಇದ್ರಲ್ಲಿ ಹಾಕೊಂಡ್ಬಿಟ್ರೆ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಯುವರ್ ಸನ್ಸ್ಕ್ರೀನ್ ಆರ್ ವಾಟ್ ಎವರ್. ಸೊ again it's ಈ ಥರ ಒಂದು ಕಂಪಾರ್ಟ್ಮೆಂಟ್, ಆ್ಯಂಡ್ ದೆನ್ ದೇರ್ ಇಸ್ ದಿಸ್ ಜಿಪ್ ಸ್ಪೇಸ್, a lot of space. and illond zip ಇದೆ, and again illond zip ಇದೆ. So again a beauty. So I love it a lot. So this is another bag that my mom got me. So it's a very special one. ಆ್ಯಂಡ್ ಹಾಗೆ ನಮ್ಮ ಅಮ್ಮನೂ ಇದನ್ನ ಚೆನ್ನಾಗೇ ಯೂಸ್ ಮಾಡ್ತಾರೆ ಗೈಸ್. ನನಗೆ ಅಂತ ತಂದ್ಬಿಟ್ಟು ಶಿಲ್ ಬಿ ಲೈಕ್, ಕೊಡು, ಇಟ್ಕೊಂಡಿರೋದು ನಾನೇ, ಬಟ್ ಶಿಲ್ ಬಿ ಲೈಕ್ ನನಗೂ ಕೊಡು ಅಂತ ಅವಾಗವಾಗ ಯೂಸ್ ಮಾಡ್ತಾರೆ. ಬಟ್ ಇಟ್ಸ್ ಓಕೆ, ಅಮ್ಮ ಅಲ್ವಾ, ಕೊಟ್ಬಿಡೋಣ. talk about the most expensive one. And ಇದು ಆ್ಯಕ್ಚುಲಿ ಅನ್ಬಾಕ್ಸೇ ಮಾಡಿಲ್ಲ, ಸೊ ಯೂಸ್ ಮಾಡಿದೀನ ಅಂತ ಏನೂ ಇಲ್ಲ. ಸೊ ಇಟ್ ಇಸ್ ದಿಸ್ ಬ್ಯೂಟಿ. ದಿಸ್ ಇಸ್ ದ ಮೈಕಲ್ ಕಾರ್ಸ್ ಬ್ಯಾಗ್. ಐ ಲವ್ ದಿಸ್ ಅ ಲಾಟ್. ಯಾಕೆ ಅಂತ ವಿಲ್ ಜಸ್ಟ್ ಅನ್ಬಾಕ್ಸ್ ಅಂಡ್ ವಿಲ್ ಟಾಕ್ ಅಬೌಟ್ ಇಟ್. ಸೊ ಸದ್ಯಕ್ಕೆ ಇದು ಅನ್ಬಾಕ್ಸು ಮಾಡಿಲ್ಲ, ಸೊ ಲೆಟ್ಸ್ ಡೂ ದಿಸ್ ಆನ್ ಕ್ಯಾಮೆರಾ ರೈಟ್ ನೌ. ಎಸ್, ಸೊ ಲೆಟ್ಸ್ ಓಪನ್ ದಿಸ್. Okay, so this is how beautiful it looks. It has this branding all over it, and it has this beautiful lock. Illi MK anta bardiro lock effect, like a lock and key tara effect idu.
and it has this brown and white. So most of the outfits ಜೊತೆಗೆ ಹೋಗುತ್ತೆ. And let's open this zip. This is how it looks. It's very, very spacious, like extremely spacious. All of these, oh my god, like that is so pretty, so pretty. And we have, I think we have all of these. I think in structure ಕೊಟ್ಟಿರ್ತಾರೆ. Along with that, we have this link. This link of the bag. So ಇದು ಕೈಯಲ್ಲೇ ಇಟ್ಕೊಳೋದಲ್ದೆ ಇದನ್ನು ಯೂಸ್ ಮಾಡ್ಬೋದು. ಬಟ್ ಯೂಶಲಿ ನಾನು ಟೋಟ್ ಬ್ಯಾಗ್ಸ್ನ ಕೈಯಲ್ಲಿ ಇಟ್ಕೊಳಕ್ಕೆ ಪ್ರಿಫರ್ ಮಾಡ್ತೀನಿ. So probably it's not that useful to me. And oh my god, you guys, we have a zip here and it says Michael Kors. We have that zip. Other jote, we have these two compartments on the other side. So it was beautiful and I'm so happy. Such a pretty bag, such a pretty bag. So yeah, so ನನ್ನ ಬ್ಯಾಗ್ಸ್ ಜೊತೆ ಎಲ್ಲ ನಂಗೊಂದು ಸ್ಪೆಷಲ್ ಕನೆಕ್ಷನ್ ಇರುತ್ತೆ. ಆ್ಯಕ್ಚುಲಿ ಐ ಆಮ್ ಅ ವೆರಿ ಗರ್ಲಿ ಲೈಕ್ ದ್ಯಾಟ್. ಫಾರ್ ಎಕ್ಸಾಂಪಲ್ ನಂಗೆ ಬಟ್ಟೆಗಳು ತುಂಬ ಇಷ್ಟ ಆಗುತ್ತೆ, ನನಗೆ ಜ್ಯುವೆಲರಿ ತುಂಬ ಇಷ್ಟ ಆಗುತ್ತೆ, ಬ್ಯಾಗ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಐ ಥಿಂಕ್ ಐ ನೋ ಎವ್ರಿ ಗರ್ಲ್ ಲವ್ಸ್ ಸಚ್ ಸ್ಟಫ್ ಮೋಸ್ಟ್ಲಿ. So that's all for this video, you guys. These are all my bag collections. So ನಿಮಗೆ ಯಾವ ಬ್ಯಾಗ್ ತುಂಬ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಅದ್ರ ಜೊತೆ ನೀವು ನನ್ನ ಕಲೆಕ್ಷನ್ಸ್ ಬೇರೆ ಏನಾದರೂ ಐಟಮ್ಸ್ ನೋಡಬೇಕು ಅಂತ ಅಂದ್ಕೊಂಡ್ರೆ, ಬಟ್ಟೆ ಇರ್ಬೋದು, ಜಸ್ಟ್ ಸೀರೆ, ನನ್ನ ಸೀರೆ, ಆ ಥರ ಏನಾದರೂ ಇದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಡೌನ್ ಬಿಲೋ. So yeah, that's all for this video. Lots of love. If you have watched it till the very end, don't forget to like, share, comment and subscribe to my channel. Bye.